ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಈ ಯೂಟ್ಯೂಬ್ ಫೀಲ್ಡ್ಗೆ ಹೊಸಬ್ಳೇನಲ್ಲ. ಮೊದಲು ಕಾರ್ಟೂನ್ ವಿಡಿಯೋಸ್ ಮಾಡ್ತಾ ಇದ್ದೆ. ಬಟ್ ಅದು ಇಷ್ಟ ಆಗಿಲ್ಲ ಅಂತ ಹೇಳಿಬಿಟ್ಟು ಇವಾಗ ನನ್ನದೇ ಆದಂಥ ದಿನಚರಿನ ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ. ಆದರೆ ಅದಕ್ಕೆ ನಿಮ್ಮದೆಲ್ಲ ಮೇನ್ ಸಪೋರ್ಟ್ ಇರಲೇಬೇಕು ರೀ. ಇಲ್ಲಿ ನಾನೀಗ ಸಾಯಂಕಾಲ ರೊಟೀನ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ಸಾಯಂಕಾಲ ಅಂತಂದ್ರೆ ನೈಟ್ದು ರೊಟೀನ ಶೇರ್ ಮಾಡ್ಕೋತಾ ಇದ್ದೀನಿ ರೀ. ನಾನಿವತ್ತು ಮುದ್ದೆ ಮತ್ತು ಕಾಳು ಸಾಂಬಾರು ಮಾಡಬೇಕಿತ್ತು ರೀ. ಅದಕ್ಕಿಂತ ಮುಂಚೆ ಸ್ವಲ್ಪ ಪಾತ್ರೆಗಳಿತ್ತು ರೀ, ಅದನ್ನೆಲ್ಲ ತೊಳ್ಕೊತಾ ಇದ್ದೀನಿ ರೀ. ಪಾತ್ರೆ ತೊಳೆಯೋ ಕೆಲಸ ಆಗ್ಬಿಡ್ತಂದ್ರೆ ಅರ್ಧ ಕೆಲಸ ಆದಂಗೆ ನೋಡಿರಿ. ಹಾಗಾಗಿ ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ಆ ಕಡೆ ನಮ್ಮ ಮನೆಯವರು ಮನೆಯಲ್ಲಿ ಒಳಗೆ ಫಿಲ್ಟ್ರ್ ನೀರು ಇರಲಿಲ್ಲ ರೀ. ಫಿಲ್ಟ್ರ್ ನೀರು ತರೋಕೆ ಹೋಗಿದ್ರು. ಮತ್ತು ಅಪ್ಪಾಜಿ ಟೀ ಕುಡಿದು ಕಪ್ಪೆಲ್ಲ ಇಡ್ತಾ ಇತ್ತು. ನಮ್ಮ ಮನೆಯೊಳಗೆ 2 ಇತ್ತು ಆಕಳ ಇದ್ದಾವ್ರಿ. ಹಾಗಾಗಿ ಅದಕ್ಕೆ ಮೇವು ಹಾಕೋದು ಅದು ಇದು ಕೆಲಸ ಅವ್ರಿಗೂ ಮನೆಯೊಳಗೆ ಇದ್ದೇ ಇರ್ತಾವ್ರಿ. ಅದಾದಮೇಲೆ ಈ ಪುಟಾಣಿ ಬಾಣಲಿ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ. ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತೀನಿ ಅಂತ. ಇದನ್ನು ನಾನು ಒಗ್ಗರಣೆ ಹಾಕಕ್ಕೆ ಯೂಸ್ ಮಾಡ್ತೀನಿ ರೀ. ಅದರೊಳಗೆ ಒಗ್ಗರಣೆ ಹಾಕಿದಾಗ ಸ್ಮೆಲ್ಲು ಟೇಸ್ಟ್ ಸಖತ್ತಾಗಿ ಬರ್ತೈತೆ ರೀ. ಅದಾದಮೇಲೆ ಎಲ್ಲ ಪಾತ್ರೆನೂ ತೊಳ್ಕೊಂಡೆ ರೀ. ನಾನು ಹೆಣ್ಮಕ್ಳಿಗೆ ಮನೆಯೊಳಗೆ ಪಾತ್ರೆ ತೊಳೆಯೋ ಕೆಲಸ ಒಂದು ಆತಂದ್ರೆ ಅರ್ಧ ಕೆಲಸ ಆದಂಗೆ ನೋಡಿರಿ. ಎಷ್ಟು ಪಾತ್ರೆ ಇರ್ತಾವ್ರಿ. ಅದಾದಮೇಲೆ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಅರಿಶಿನ, ಶುಂಠಿ ಮತ್ತು ಬೆಳ್ಳುಳ್ಳಿ, ಸ್ವಲ್ಪ ಕೊಬ್ಬರಿ ಹಾಕೋಬೇಕ್ರಿ. ಅದನ್ನ ಹಾಕ್ಕೊಂಡ್ರೆ ಸಖತ್ ಟೇಸ್ಟಾಗಿರ್ತೈತಿ. ಅದಾದಮೇಲೆ ನಾನು ಒಂದು ಸೈಡು ಸಬ್ಬೆ ಸೊಪ್ಪು, ಟೊಮೊಟೊ ಮತ್ತು ಕಾಳನ್ನ ಬೇಯಿಸಿಟ್ಕೊಂಡಿದ್ರಿ. ಅದಕ್ಕೆ ಸ್ವಲ್ಪ ಕಾಳು ಹಾಕ್ಕೊಂಡು ಸಬ್ಬೆ ಸೊಪ್ಪು ಟೊಮೊಟೊನ ಇದ್ರ ಜೊತೆಗೆ ಮಿಕ್ಸಿ ಮಾಡ್ಕೊತಾ ಇದ್ದೇನೆ ರೀ. ಈ ಥರ ಸಾಂಬಾರು ಮಾಡ್ಕೊಂಡು ಒಂದು ಸತಿ ತಿಂದು ನೋಡಿರಿ, ನೀವು ಭಾಳ ಇಷ್ಟಪಡ್ತೀರಿ. ತುಂಬ ಚೆನ್ನಾಗಿರ್ತೈತೆ ರೀ ಟೇಸ್ಟ್ ಮಾತ್ರ. ಅದಕ್ಕೆ ನನಗೆ ಈ ಥರ ಸಾಂಬಾರು ಅಂದರೆ ಸಖತ್ ಇಷ್ಟ. ನಾನು ಯಾವಾಗಲೂ ಮುದ್ದಿಗೆ ಮಸಾಲೆ ಸಾಂಬಾರುಗಳನ್ನ ಜಾಸ್ತಿ ಮಾಡ್ತಿರ್ತೀನಿ, ಇಲ್ಲ ಸೊಪ್ಪು ಸಾಂಬಾರು ಮಾಡ್ತೀನಿ. ಇದು ಒಂಥರ ಸೊಪ್ಪು ಸಾಂಬಾರು, ಈ ಕಡೆ ಮಸಾಲೆ ಸಾಂಬಾರು ಎರಡಕ್ಕೂ ಬರ್ತೈತೆ ರೀ. ನಾನು ಮೆಣಸಿನ್ಕಾಯಿನ ಹಾಕಿರಲಿಲ್ಲ. ನೀವು ಬೇಕಿದ್ರೆ ಬೇಯಿಸ್ಬೇಕಾದ್ರೇ ಒಂದು 4 ಮೆಣಸಿನ್ಕಾಯಿ ಹಾಕಿದರೆ ಸಾಂಬಾರು ಇನ್ನೂ ಗ್ರೀನ್ ಆಗಿ ಸಖತ್ತಾಗಿ ಬರ್ತೈತಿ. ನಾನಿಲ್ಲಿ ಮನೆಯಲ್ಲೇ ಮಾಡಿಟ್ಟಂಥ ಸಾಂಬಾರು ಪೌಡ್ರನ್ನ ಅದಕ್ಕೆ ಯೂಸ್ ಮಾಡ್ಕೊಂಡಿನಿ. ಖಾರದ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ನಾವು ಮಸಾಲೆ ಪೌಡ್ರ್ ಒಳಗೆ ಖಾರದ ಪುಡಿ ಹಾಕ್ಸಿಟ್ಟಿರಂಗಿರಲಿಲ್ಲ ರೀ. ಹಂಗೆ ಈ ಕಡೆ ನಾನು ಕಾಳನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಕುಕ್ಕರ್ ಒಳಗೆ ಬೇಯಿಸಕ್ಕೆ ಹಾಕಿದ್ನಲ್ರಿ, ಅದಕ್ಕೆ ನಾನು ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಅದನ್ನು ಕುದಿಯೋಕ್ಕಂತ ಇಟ್ಟೀನಿ ರೀ. ಅದು ಕುದಿತಿದ್ದಂಗೆ ಈ ಕಡೆ ನಾನು ಮಿಕ್ಸಿಯೊಳಗೆ ನಾನು ಹಾಕಿರೋಂಥ ಮಸಾಲಿನ ಪೇಸ್ಟ್ ಮಾಡ್ಕೋತೇನೆ ರೀ. ಅದಿನ್ನೂ ಅಷ್ಟು ಪೇಸ್ಟ್ ಆಗಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕ್ರಿ. ಅಂದರೆ ಟೇಸ್ಟು ಜಾಸ್ತಿ ಚೆನ್ನಾಗಿ ಬರ್ತೈತಿ. ಅದು ಕ್ರೀಮಿಯಾಗಿ ಸಾಂಬಾರು ಇದ್ದಾಗ, ನುಣ್ಣಗಿದ್ದಾಗ ಟೇಸ್ಟ್ ಇನ್ನೂ ಜಾಸ್ತಿ ಇರ್ತೈತಿ. ನಾನು ಇದನ್ನ ಫಸ್ಟ್ ಇನ್ನೊಂದು ಸತಿ ಹಂಗೆ ರುಬ್ಕೊಂಡ್ರಿ. ಇನ್ನು ಕಾಯಿ ಗಟ್ಟಿ ಹಾಗೆ ಇತ್ತು. ಹಾಗಾಗಿ ಆಮೇಲೆ ಅದನ್ನು ನೀಟಾಗಿ ನುಣ್ಣಗೆ ರುಬ್ಕೊಂಡು ಇಲ್ಲಿ ಕುದಿತಾ ಇತ್ತಲ್ರಿ, ಇದಕ್ಕೆ ನಾವು ಹಾಕ್ಬೇಕ್ರಿ. ನಮ್ಮದು ಗ್ಯಾಸ್ ಹಂಗೆ ಯಾಕೆ ಡ್ಯಾನ್ಸ್ ಮಾಡ್ತೈತಿ ಅಂದರೆ, ನಮ್ಮದು ಮಿಕ್ಸರ್ ಹಾಕಬೇಕಾದ್ರೆ ಅದ್ರ ಗಾಳಿಗೆ ಈ ಥರ ನಮ್ಮ ಪಾತ್ರೆ ಕೆಳಗೆ ಡ್ಯಾನ್ಸ್ ಮಾಡ್ತಾಯಿತ್ತು ನೋಡಿರಿ. ಸಿಲಿಂಡ್ರು ಗ್ಯಾಸು ಏನಂತೀರಿ ಈಗ, ಒಂದು ಏನಾದರೂ ಹೇಳಿದ್ರೂ ಭಾಳ ಮಿಸ್ಟೇಕ್ ಆಕತ್ರಿ. ಇದಕ್ಕೆ ಹಂಗನಲ್ಲ ಅದಕ್ಕೆ ಹಂಗನಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ಆಮೇಲೆ ನಾನು ಇಲ್ಲಿ ಅದನ್ನು ಸಾಂಬಾರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡು ತಿನ್ನೋಕೆ ಏನಾದರೂ ಬೇಕು ಅಂತ ಕಾರ್ದಾನಿ ಹುಡುಕ್ತಾ ಇದ್ರಿ ನೋಡಿರಿ. ನಾವು ಕಾರ್ದಾನಿ ಅಂದರೆ ನಿಮ್ಮ ಕಡೆ ಏನಂತೀರಿ ನಂಗೆ ಗೊತ್ತಿಲ್ಲ ರೀ. ಕಾರ್ದಾನಿ ಅಂದರೆ ನಾವು ಮಂಡಕ್ಕಿ ಮೇಲೆಲ್ಲ ಹಾಕ್ಕೊಂಡು ತಿಂತೇವ್ರಿ, ಉಪ್ಪಿಟ್ಟಿಗೆ ಹಾಕ್ಕೊಂಡು ತಿಂತೇವ್ರಿ. ಎಲ್ಲದಕ್ಕೂ ನಮಗೆ ಕಾರ್ದಾಣಿ ಬೇಕು. ಹಂಗೆ ಈಗ ಸಾಯಂಕಾಲ 7:15 ನಮ್ಮ ಮನೆಯೊಳಗೆ ಹೊಲಕ್ಕೆ ಹೋಗಿ ಬಂದಿರ್ತಾರಲ್ರಿ. ಹಾಗಾಗಿ ಅವ್ರಿಗೆ ಮಂಡಕ್ಕಿ ಬೇಕ್ರಿ. ನಾನಿವತ್ತು ಬೆಳ್ಳುಳ್ಳಿ ಮಂಡಕ್ಕಿ ಹಚ್ಕೊಟ್ಟಿದ್ರಿ. ಬೆಳ್ಳುಳ್ಳಿ ಮಂಡಕ್ಕಿ ತಿಂದಮೇಲೆ ಚಹಾ ಕುಡಿಲೇಬೇಕ್ರಿ. ಇಲ್ಲ ಅಂತಂದ್ರೆ ನಮ್ಗೆ ಸಮಾಧಾನ ಆಗಂಗಿಲ್ಲ. ಹಾಗಾಗಿ ಬೆಳ್ಳುಳ್ಳಿ ಮಂಡಕ್ಕಿ ಜೊತೆಗೆ ಚಹಾನೂ ಇಟ್ಟಿದ್ರಿ ನಾನು. ಇನ್ನೊಂದು ಕಡೆ ಸಾಂಬಾರು ಕೂಡ ಕುದಿತಾ ಇತ್ರಿ. ನಾವು ಡೈಲಿ ಸ್ನ್ಯಾಕ್ಸ್ಗೆ ಮಂಡಕ್ಕಿನ ತಿನ್ನೋದ್ರಿ. ಮಿರ್ಚಿ ಎಲ್ಲ ಯಾವಾಗಾದರೂ ಒಂದೊಂದು ಸತಿ ಮಾಡ್ಕೊಂಡು ತಿಂತೇವ್ರಿ. ನಿಮ್ಮ ಮನ್ಯಾಗ ಸ್ನ್ಯಾಕ್ಸಿಗೆ ಏನು ಮಾಡ್ತೀರಿ ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ನೀವು ಯಾವ ಊರವರು, ನಿಮ್ಮ ಕಡೆ ಹೆಂಗಿರ್ತತಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಸಾಂಬಾರು ಟೇಸ್ಟ್ ನೋಡಿದ್ರಿ, ಯಾಕೋ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು ಅಂತ ಅನಿಸ್ತೈತ್ರಿ. ಹಂಗೆ ನಾನು ಚಾಕ ಹಾಲು ಕೂಡ ಹಾಕೇನ್ರಿ. ಇಲ್ಲಿ ಹಾಲು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಉಪ್ಪು ಕಮ್ಮಿ ಆಗಿತ್ತಲ್ಲ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕಿತ್ತು ರೀ. ನಾನು ಉಪ್ಪು ಕೂಡ ಹಾಕಿ ಮಿಕ್ಸ್ ಮಾಡಿದರೆ ಇದರ ಟೇಸ್ಟ್ ಚೆನ್ನಾಗಿರ್ತೈತಿ. ಅದು ಇನ್ನೂ ಸ್ವಲ್ಪ ಕುದಿಬೇಕು ಅಂತ ಸುಮ್ಮನಾದ್ರೆ. ಆಮೇಲೆ ಇದು ಉಕ್ಕಿಕ್ಬಾರ್ದು ಅಂತ ಇದನ್ನು ಆಫ್ ಮಾಡಿಬಿಟ್ಟು ಅಪ್ಪಾಜಿ ಮತ್ತು ನನ್ನ ಹಸ್ಬೆಂಡ್ಗೆ ಚಹಾ ಮಾಡಿ ಕೊಡತ್ತೇನೆ ರೀ. ಚಹಾ ಕುಡಿದು ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಆಮೇಲೆ ನನ್ನ ಕೆಲಸಕ್ಕೂ ಸುಲಭ ಆಗ್ತದೆ ರೀ. ಮೊದಲು ಗಂಡು ಮಕ್ಳಿಗೆ ಅವ್ರಿಗೇನು ಊಟ ತಿಂಡಿ ಐತಲ್ಲ ಅದನ್ನು ಕೊಟ್ಟು ಹೊರಗಡೆ ಕಳಿಸ್ಬಿಟ್ರೆ ಅವ್ರ ಕೆಲ್ಸಕ್ಕೆ ಅವ್ರು ಹೋಗ್ತಾರೆ, ನಮ್ಮ ಕೆಲಸ ಸರಿ ಆಗುತ್ತೆ. ಇಲ್ಲ ಅಂತಂದ್ರೆ ಅವರು ಮನೆಯೊಳಗಿದ್ರೆ ನಮಗೂ ಕೆಲಸ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತೈತಿ. ಇನ್ನೊಂದು ಸ್ವಲ್ಪ ರೀ ನನ್ನ ಚಹಾ ಉಕ್ಕಿ ಬಿಡ್ತೈತೆ. ಈ ಕಡೆ ನೋಡಿರಿ ಸಾಂಬಾರು ಸಹಿತ ಉಕ್ಕ ಥರ ಆಗತ್ತೈತಿ. ಅದಕ್ಕೆ ನಾನು ಗ್ಯಾಸ್ನ ಆಫ್ ಮಾಡಿಬಿಡ್ತೇನೆ. ಅತ್ಲಾಗ ಟೀ ಕೊಟ್ಟು ಬರೋ ಅಷ್ಟರೊಳಗೆ ಅನ್ನೋದ್ರಾಗನ ಅದು ಹಾಳಾಗಿಬಿಡ್ತೈತಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಚಹಾ ಅಂದ್ರೆ ಒಂಥರ ಟಾಣಿಕ್ ಇದ್ದಂಗೆ ರೀ. ಏನು ತಲೆನೋವು ಬಂದರೂ ಚಹಾ ಕುಡಿತೇವೆ, ಹೊಟ್ಟೆ ನೋವು ಬಂದರೂ ಚಹಾ ಕುಡಿತೇವೆ, ಗ್ಯಾಸ್ ಆದರೂ ಚಹಾ ಕುಡಿತೇವೆ, ಅಥವಾ ಸುಸ್ತಾದರೂ ಟೀ ಕುಡಿತೇವೆ.
ಮತ್ತು ಏನಾರ ಮನ್ಸಿಗೆ ಬೇಜಾರಾದರೂ ಟೀ ಕುಡಿತೇವ ಮತ್ತು ಅಲ್ಲಿಂದ ಅಲ್ಲಿ ಕನೆಕ್ಷನ್ ನಮ್ಮದು ಎಲ್ಲೋ ಸ್ವಿಚ್ ಹಾಕಿದ್ರೆ ಎಲ್ಲೋ ಲೈಟ್ ಹತ್ತತಿ. ಅದಾದಮೇಲೆ ನಾನಿಲ್ಲಿ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಕೊಡಬೇಕು ಅಂತ ಅಂದ್ಕೊಂಡೇನಿ ರೀ ಸಾರಿಗೆ. ನೋಡಿರಿ ಸಖತ್ತೈತಲ್ಲ ಬಾಣಲಿ, ಚೆನ್ನಾಗೈತೆ ನೋಡಿರಿ. ಅದಾದಮೇಲೆ ಇದಕ್ಕೆ ಸ್ವಲ್ಪ ಹಸಿಯಾಗಿತ್ತಲ್ಲ ಎಣ್ಣೆ ಅದನ್ನ ಹಾಕಿಬಿಟ್ಟು ಅದು ಕಾಯಿಲಿ ಅಂತ ಬಿಡ್ತೇನೆ. ಅದಾದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಅದಕ್ಕೆ ಬೆಳ್ಳುಳ್ಳಿನ ಹಾಕ್ಬೇಕ್ರಿ. ನಮ್ಮ ಮನೆಯೊಳಗೆ ಈಗ ಸದ್ಯ ಕರ್ಬೇವು ಇರಲಿಲ್ಲ ರೀ, ರಾತ್ರಿ ಆಗಿದ್ದಕ್ಕೆ ನಾನು ಕರ್ಬೇವು ಹೊರ್ಕೊಂಬರಕ್ಕೆ ಹೋಗಲಿಲ್ಲ. ನಮ್ಮ ಕಡೆ ಎಲ್ಲ ನೈಟ್ ಹೊತ್ತು ಹೆಣ್ಮಕ್ಳು ಅಥವಾ ಗಂಡ್ಮಕ್ಳು ಯಾರೇ ಆಗಿರಲಿ ಗಿಡಗಳನ್ನು ಮುಟ್ಟಬಾರ್ದು ಅನ್ನೋದೊಂದು ಪದ್ಧತಿ ಇದೆ. ಹಾಗಾಗಿ ನಾನು ಅಷ್ಟೊತ್ತಿನಾಗ ಕರ್ಬೇವು ಹೊರ್ಕೊಂಬರಕ್ಕೆ ಹೋಗಲಿಲ್ಲ ರೀ. ಈ ಕಡೆ ಬೆಳ್ಳುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಈ ಕಡೆ ಸಾಂಬಾರನ್ನು ಕೂಡ ಹಚ್ಕೊಂಡ್ರಿ. ಇದು ಕುದಿತಾ ಇದ್ದಂಗೆ ಒಗ್ಗರಣೆ ಹಾಕಿದ್ರನ ಅದು ಚರ್ರ ಅಂತ ಸ್ಮೆಲ್ ಬರ್ತೈತೆ ರೀ, ಸೌಂಡ್ ಬರ್ತೈತೆ ರೀ. ಹಾಗಾಗಿ ನಾನು ಅದಕ್ಕೆ ಒಂದು ಒಗ್ಗರಣೆ ಕೊಟ್ಟೆ ಚೆನ್ನಾಗಿ. ಆಗ ಒಂದು ಸ್ಮೆಲ್ ಬರ್ತೈತಲ್ರಿ, ಮನೆಯೆಲ್ಲ ಗಮ್ಗುಡ್ತೈತೆ ನೋಡ್ರಿ, ಅಷ್ಟು ಚೆನ್ನಾಗಿರ್ತೈತಿ ಸ್ಮೆಲ್. ಅದು ಒಗ್ಗರಣೆ ಕೊಟ್ಟಮೇಲೆ ಸಾಂಬಾರು ಕುದಿಲಿ ಅಂತ ಸುಮ್ಮನಾದೆ. ಇನ್ನೊಂದು ಕಡೆ ಕೊತ್ತಂಬರಿ ಸ್ವಲ್ಪ ಇತ್ತು ರೀ, ಅದನ್ನು ತೊಳ್ಕೊಂಡು ಇದಕ್ಕೆ ಹೆಚ್ಚು ಹಾಕೋಣ ಅಂತ ತೊಳೆ ಆತೇನೆ ರೀ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಟೇಸ್ಟು ಇನ್ನೂ ಚೆನ್ನಾಗಿರ್ತೈತೆ ರೀ. ಮೇಲೆ ಯಾವುದಕ್ಕಾರ ಆಗಲಿ ರೀ, ನಾವು ಕೊತ್ತಂಬರಿ ಸೊಪ್ಪು ಹಾಕಿದ್ರನ ಅದು ಟೇಸ್ಟ್ ಜಾಸ್ತಿ. ಹಾಗಾಗಿ ಕೊತ್ತಂಬರಿನ ಸಣ್ಣಾಗಿ ಹೆಚ್ಕೊತಿದ್ರಿ. ಇದನ್ನೇನಾರು ಸ್ವಲ್ಪ ದೊಡ್ಡಗೆ ಹಾಕ್ಬಿಟ್ರೆ ನನ್ನ ಗಂಡ ನನಗೆ ಯಾಕೆ ನಿನಗೆ ಹೆಚ್ಚಾಗಿ ಬರಲಿಲ್ಲ ಅಂದರೆ ನಾನಾರ ಹೆಚ್ಕೊಡ್ತಿದ್ನಲ್ಲ ಅಂತ ಕೇಳ್ತಾರೆ ರೀ. ಹಾಗಾಗಿ ನಾನು ಇದನ್ನು ಸ್ವಲ್ಪ ನೀಟಾಗಿ ಸಣ್ಣಗೆ ಹೆಚ್ಕೋಬೇಕ್ರಿ. ಸಣ್ಣಗೆ ಹೆಚ್ಕೊಂಡು ಸಾಂಬಾರು ಕುದಿಲಿ ಅಂತ ಬಿಟ್ಟೇನೆ ರೀ. ಆ ಸಾಂಬಾರು ನೀಟಾಗಿ ಕುದ್ಮೇಲೆ ಅದನ್ನು ಆಫ್ ಮಾಡ್ಕೊಂಡ್ರೆ ಸಾಕ್ರಿ, ನಮ್ಮದು ರುಚಿಯಾದಂಥ ಸ್ಪೆಷಲ್ ಕಾಳು ಸಾಂಬಾರು ರೆಡಿ ಆಯ್ತು ನೋಡ್ರಿ. ಅದಾದಮೇಲೆ ಅವರಿಬ್ಬರಿಗೂ ಟೀ ಕೊಟ್ಟಾಗ ನನಗೆ ಕೆಲಸ ಐತಿ ಅಂತ ಹೇಳಿ ನಾನು ಟೀ ಕುಡ್ದಿರ್ಲಿಲ್ಲ ರೀ. ಹಾಗಾಗಿ ಟೀನ ಬಿಸಿಗೆ ಇಟ್ಕೊಂಡು ಟೀ ಕುಡಿಬೇಕು ಅಂತ ಅಂದ್ಕೊಂಡೇನಿ ರೀ. ಮತ್ತು ನೋಡಿರಿ, ಇಲ್ಲಿ ಸ್ವಲ್ಪ ಏನಾದರೂ ಗಲೀಜಾಗಿದ್ರೆ ನಮ್ಮ ಹೆಣ್ಮಕ್ಳಿಗೆ ಸಮಾಧಾನ ಆಗಂಗಿಲ್ಲ. ಅಥವಾ ನಾವು ಗ್ಯಾಸ್ ಮೇಲೆ ಏನೋ ಒಂದು ಪಾತ್ರೆ ಇಟ್ಟಿರಲಿ, ಅಲ್ಲೇನಾರ ಗಲೀಜಾಗಿದ್ರೆ ಅಂದರೂ ಸಮಾಧಾನ ಆಗಲ್ಲ ನಮಗೆ, ಬೇಗ ಒರೆಸ್ಕೊಂಡ್ಬಿಡ್ತೀವಿ. ನೋಡಿರಿ, ನಾನು ಟೀ ತೋರಿಸ್ತಾ ಇದ್ದೀನಿ, ಬರ್ರಿ ಟೀ ಕುಡಿ ಬರ್ರಿ ಎಲ್ಲರೂ. ಅದಾದಮೇಲೆ ಮುದ್ದೆ ತಿನ್ನಬೇಕಾದ್ರೆ ನಾನು ಮತ್ತು ಅಪ್ಪಾಜಿ ಇಬ್ಬರು ರೈಸ್ ಊಟ ಮಾಡಲ್ಲ, ಮುದ್ದೆ ಅಷ್ಟೇ ತಿಂತೇವೆ. ಬಟ್ ನನ್ನ ಗಂಡಂಗೆ ಸ್ವಲ್ಪ ಆದರೂ ಅನ್ನ ಇರಲೇಬೇಕು, ಹಾಗಿದ್ರೆ ಮಾತ್ರ ಅವರು ಊಟನ ಇಷ್ಟಪಟ್ಟು ಊಟ ಮಾಡ್ತಾರೆ, ಅವ್ರಿಗೆ ಬೇಗ ಹೊಟ್ಟೆ ಹಸಿಯುತ್ತೆ ಅನ್ನೋದು ಅವ್ರದ್ದೊಂದು ಭಾವನೆ. ಈ ಕಡೆ ಹಾಗೆ ಮುದ್ದೆ ಕೂಡ ಇಟ್ಟಿದ್ದೆ. ಇಟ್ಟು ಆ ಕಡೆ ಹೋಗೋಷ್ಟರಲ್ಲಿ ನೋಡಿ ಎಲ್ಲ ಉಕ್ಕು ಗ್ಯಾಸ್ ಕಂಡುಬಿಟ್ಟಿದೆ. ಈಗ ಅದನ್ನು ಬೇರೆ ಕ್ಲೀನ್ ಮಾಡಬೇಕು. ಅದಾದಮೇಲೆ ನಾನು ಇಲ್ಲಿ ಹಿಟ್ಟನ್ನ ಹಾಕೋತೇನೆ ರೀ. ನಾನು ಅಳತಿ ಮಾಡಿ ಯಾವುದೇ ರೀತಿಯಾದಂಥ ಹಿಟ್ಟನ್ನ ಹಾಕೊಳಂಗಿಲ್ಲ ರೀ, ಒಂದು ಅಂದಾಜಿನ ಮೇಲೆ ಹಾಕ್ತೀನಿ. ನಾನು ಯಾವುದಾದ್ರೂ ಅಷ್ಟಾಗಿ ಕಣ್ಣಳ್ತಿ ಒಳಗನೆ ಅಡುಗೆ ಮಾಡೋದು, ನನಗೆ ಅಳತಿ ಸ್ಪೂನು ಆ ಥರ ಉಪ್ಪು ಹಾಕೋದು ಅಥವಾ ಖಾರ ಹಾಗೆಲ್ಲ ಗೊತ್ತಾಗಂಗಿಲ್ಲ ರೀ. ಅದಾದಮೇಲೆ ಒಂದು 10 ನಿಮಿಷ ಬೇಯಕ್ಕೆ ಬಿಟ್ಟೇನೆ ರೀ. ನಾನು ಇದನ್ನು ಸಡನ್ನಾಗಿ ಕೈಯಾಡ್ತಾ ಇಲ್ಲ, ಮತ್ತು ನಿಮಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅಂತ ಅನ್ಕೋಬೇಡ್ರಿ. ಅದಾದಮೇಲೆ ಹಿಟ್ಟು ಸ್ವಲ್ಪ ಕಮ್ಮಿ ಆಗಿತ್ತಂತ ಸ್ವಲ್ಪ ಹಿಟ್ಟು ಹಾಕೇನಿ ರೀ. ಹಿಟ್ಟು ಹಾಕಿ ಅದನ್ನು ಸ್ವಲ್ಪನೂ ಬಿಡಲಿಲ್ಲಂಗೆ ನೀಟಾಗಿ ಗರಗರ ಅಂತ ತಿರುಗಿಸ್ಬಿಟ್ರೆ ನಮ್ಮದು ಬಿಸಿ ರಾಗಿ ಮುದ್ದೆ ರೆಡಿ ಆಗ್ತಾವ್ರಿ. ನಾವೇನು ರಾಗಿ ಮುದ್ದೆ ಮಾಡೋರು ಸೈಡ್ನವ್ರಲ್ರಿ, ಮಂಡ್ಯ ಸೈಡು ಮತ್ತು ಆ ಕಡೆ ಸೈಡು ಸ್ವಲ್ಪ ರಾಗಿ ಮುದ್ದೆ ಜಾಸ್ತಿ ರೀ. ನಮ್ಮ ಸೈಡ್ ಏನಿದ್ರು ಪಟ ಅಂತ ರೊಟ್ಟಿ ಬಡಿಯೋದ್ರಿ. 4 ಗಂಟೆಗೆ ಎದ್ದು ರೊಟ್ಟಿ ಬಡಿದ್ಬಿಟ್ರೆ ಮುಗ್ದು ಹೋತ್ರಿ ನಮ್ಮ ಕೆಲಸ. ಅವರು 3 ಹೊತ್ತು ಮುದ್ದೆ ತಿಂತಾರೆ ರೀ, ನಾವು 3 ಹೊತ್ತು ರೊಟ್ಟಿ ತಿಂತೇವೆ. ಈಗ ಕೆಲವೊಂದಿಷ್ಟು ಕಡೆ ತಿಂಡಿ ಅಂತ ತಿಂತಿರ್ತಾರೆ ರೀ, ಬಟ್ ನಮ್ಮ ಕಡೆ ಅದು ರೈತರ ಮನೆಯೊಳಗೆ ರೊಟ್ಟಿನ ಸ್ಪೆಷಲ್ ರೀ. ಆಮೇಲೆ ಇದು ಬಿಸಿ ಇದ್ದಂಗೆ ಮುದ್ದೆ ಕಟ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಜಾಸ್ತಿ ಇರ್ತೈತೆ ರೀ, ಇಲ್ಲ ಅಂದ್ರೆ ಒಡ್ಕೊಡ್ಕಾಗ್ಬಿಡ್ತೈತಿ. ಹಾಗಾಗಿ ನಾನು ಇಲ್ಲಿ ಬಿಸಿ ಇದ್ದಂಗನ ಮುದ್ದೆ ಕಟ್ಕೊಳಕ್ಕೆ ರೆಡಿ ಆಗೇನ್ರಿ. ನೋಡ್ರಿ, ನನ್ನ ಮುದ್ದೆ ಎಷ್ಟು ಸಾಫ್ಟಾಗಿ ಸಖತ್ತಾಗಿ ಬಂದೈತಿ ಅಂತ ಹೇಳಿ. ಕೈಗೆ ಒಂಚೂರು ಅಂಟು ಅಲ್ದ್ರಿ, ಇದು ಅಷ್ಟು ಟೇಸ್ಟಾಗಿ ಬಂದೈತಿ. ನಾವು ಡೈಲಿ ಏನು ಮುದ್ದೆ ಮಾಡೋಂಗಿಲ್ಲ ರೀ, ವಾರದಾಗ ಒಂದು 2 ಟೈಮ್ ಮುದ್ದೆ ಮಾಡ್ತೇವೆ ಅಥವಾ ವಾರದಾಗ ಒಂದು 3 ಟೈಮ್ ಮುದ್ದೆ ಮಾಡ್ತೇವೆ ರೀ. ನಮ್ಮ ಕಡೆ ಮುದ್ದೆ ಜಾಸ್ತಿ ಯಾರೂ ಇಷ್ಟಪಡಲ್ರಿ, ಬಟ್ ನನಗೆ ಮುದ್ದೆ ಅಂದ್ರೆ ಭಾಳ ಇಷ್ಟ ರೀ. ಹಾಗಾಗಿ ಮುದ್ದಿನ ಇಷ್ಟಪಟ್ಟು ಮಾಡ್ತೀನಿ. ಮತ್ತು ಅಪ್ಪಾಜಿಗೂ ಮುದ್ದೆ ಅಂದರೆ ಇಷ್ಟ. ನನ್ನ ಹಸ್ಬೆಂಡು ರಾಮನಗರಕ್ಕೆ ರೇಷ್ಮೆ ಗೂಡನ್ನ ಮಾರೋದಕ್ಕೆ ಬರ್ತಾರೆ ರೀ. ಅಲ್ಲಿ ಮುದ್ದೆ ತಿಂದು ಅವ್ರು ಕೂಡ ಮುದ್ದಿಗೆ ಬಿಗ್ ಫ್ಯಾನ್ ಆಗಿಬಿಟ್ಟಾರ್ರಿ. ಅಲ್ಲಿ ಉಪ್ಸಾರು ಮುದ್ದೆ ಕೊಡ್ತಾರೆ ರೀ. ನಾನು ಇನ್ನೂವರೆಗೂ ಉಪ್ಸಾರು ಟ್ರೈ ಮಾಡಿ ನೋಡಿಲ್ಲ. ಟ್ರೈ ಮಾಡಿ ಅವ್ರಿಗೆ ಒಂದು ಆಸೆನ ಫುಲ್ಫಿಲ್ ಮಾಡಬೇಕು. ಅವ್ರು ಭಾಳ ಸತಿ ಹೇಳ್ಯಾರ್ರಿ, ನೀನು ಮಾಡು ಉಪ್ಸಾರನ್ನ ಅಂತ ಹೇಳ್ಬಿಟ್ಟು. ನಾನು ಇನ್ನೂವರೆಗೂ ಟ್ರೈ ಮಾಡಲ್ಲ ರೀ. ಕಾಳು ಸಾಂಬಾರು, ಮಸಾಲ ಸಾಂಬಾರು, ಬಸ್ಸಾರು ಆ ಥರ ಎಲ್ಲ ಬೇರೆ ಸಾಂಬಾರು ಮಾಡೀನಿ, ಅದೊಂದು ಟ್ರೈ ಮಾಡಿ ನೋಡ್ಬೇಕ್ರಿ. ಹಂಗೆ ನಾನಿಲ್ಲಿ ಒಂದು 3 ಮುದ್ದೆ ಅಷ್ಟು ಮಾಡ್ಕೊಂಡೇನಿ ರೀ. ಆದರೆ ಒಂದು ಸಣ್ಣದಾಗ್ಬೋದೇನೋ ಅಷ್ಟು 3 ಮುದ್ದೆ ಮಾಡ್ಕೊಂಡೇನಿ 3 ಜನಕ್ಕೂ ಒಂದೊಂದಂತ. ಯಾಕಂತಂದ್ರೆ ಜಾಸ್ತಿ ತಿನ್ನೋಕೆ ಆಗಂಗಿಲ್ಲ ರೀ, ಅವು ಸ್ವಲ್ಪ ದೊಡ್ಡ ಇರ್ತಾವಲ್ಲ, ಮುದ್ದೆ ಹೊಟ್ಟೆ ತುಂಬಿಡ್ತೈತಿ. ಆಮೇಲೆ ಸುಮ್ಮನೆ ಮುದ್ದೆ ವೇಸ್ಟ್ ಆಗಿಬಿಡ್ತೈತಿ. ಅದು ಬೆಳಗ್ಗೆ ತಿನ್ನೋಕೆ ತಂಗಳು ಮುದ್ದಿಗೆ ಮೊಸರು ಇದ್ರೆ ಅದನ್ನು ಕಲ್ಸ್ಕೊಂಡು ತಿಂದ್ರೆ ಟೇಸ್ಟ್ ಇರ್ತೈತಿ ರೀ. ಬಟ್ ನಮ್ಮನೆ ಮೊಸರು ಗಿಸರು ಏನೂ ಇರಲಿಲ್ಲ. ಹಾಗಾಗಿ ನಾನು ಎಷ್ಟಾಕತ್ತೆ ನೋಡಿ ಅಷ್ಟ ಕಟ್ಕೊಂಡೆ. ಇನ್ನೊಂದು ಪುಟಾಲಿ ಮುದ್ದೆ ಆಗ್ತಾಯಿತ್ರಿ, ಅದನ್ನು ಕೂಡ ನಾನು ಕಲ್ಸ್ಕೊಂಡು ಇಲ್ಲಿ ಮುದ್ದೆ ಮಾಡ್ತಾ ಇದ್ದೇನೆ ರೀ. ನೀವೆಲ್ಲ ಯಾರ್ಯಾರು ಮುದ್ದಿಗೆ ಫ್ಯಾನ್ ಅದಿರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ.
ಯಾಕಂತಂದರೆ ಸುಮಾರು ಜನಕ್ಕೆ ಉತ್ತರ ಕರ್ನಾಟಕದೊಳಗೆ ಇದ್ರೂ ಕೂಡ ಮುದ್ದೆ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಕೆಲವೊಂದಿಷ್ಟು ಜನಕ್ಕೆ ಮಂಡ್ಯ ಸೈಡು ಆ ಸೈಡ್ ಅವ್ರು ಮುದ್ದೆ ತಿನ್ನೋರಾಗಿದ್ರು ಅವ್ರಿಗೆ ರೊಟ್ಟಿ ಅಂದ್ರೆ ಭಾಳ ಇಷ್ಟ ಆಗ್ತಿರ್ತೈತಿ. ನಮ್ದು ಏನಿದ್ರು ಖಡಕ್ ರೊಟ್ಟಿ ರೀ, ಇದೇನಿದ್ರು ಜಸ್ಟ್ ಟೇಸ್ಟಿಗೋಸ್ಕರ ಅಷ್ಟೇ ರೀ. ಬೆಳಗ್ಗೆ ನಾವು ರೊಟ್ಟಿನ ತಿನ್ನೋದು. ಈಗಷ್ಟ ಮುದ್ದೆ ಮಾಡ್ತಾಯಿದ್ದೆ ನಾನು. ಮುದ್ದೆ ಎಲ್ಲ ಅದು ರೀ, ನಾನು ಗುಂಡ್ಗುಂಡಿಗೆ ಮುದ್ದೆ ಆದಮೇಲೆ ಅವು ಬಿಸಿ ಇರಲಿ ಅಂತ ಹೇಳಿಬಿಟ್ಟು ಅದನ್ನು ಮುಚ್ಚಿ ಎತ್ತಿಡ್ತಾ ಇದ್ದೀನಿ ರೀ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಊಟ ಮಾಡ್ತಾರೆ. ಮತ್ತು ನಾಳೆ ಸೋಮವಾರ ಆಗಿರೋದ್ರಿಂದ ಇವತ್ತು ಭಾನುವಾರ ರೀ, ಹಾಗಾಗಿ ನಾನು ಏನು ಮಾಡ್ಕೊಂಡಿದ್ದೆ ಅಂತಂದ್ರೆ ಇಡ್ಲಿಗೆ ನೆನೆ ಹಾಕ್ಕೊಂಡಿದ್ದೆ. ನಾವು ರವೆ ಇಡ್ಲಿ ಮಾಡೋಂಗಿಲ್ಲ ರೀ, ಪಕೆಟ್ ತರಿಸಿ ಮಾಡೋಂಗಿಲ್ಲ. ನಾನು ಅಕ್ಕಿನೇ ನೆನೆ ಹಾಕಿಬಿಟ್ಟು ಮಾಡ್ಕೊತೀನಿ. ಇವು ಕೂಡ ಅಷ್ಟೇ ರೀ, ಸಾಫ್ಟಾಗಿ ಸಖತ್ತಾಗೇ ಬರ್ತಾವೆ, ಏನು ತೊಂದರೆ ಇಲ್ಲ. ಈಗ ನೋಡಿರಿ, ಇದನ್ನು ನುಣ್ಣಗೆ ರುಬ್ಕೋಬೇಕು. ಉದ್ದಿನಬೇಳೆ ಮತ್ತು ಸೋಯಾಬೀನು ನೆನೆ ಹಾಕಿದ್ರಿ ನಾನು. ಸೋಯಾಬೀನ್ ನಿಮ್ಮ ಕಡೆ ಇದ್ದರೆ ಹಾಕ್ಬೋದು, ಇಲ್ಲ ಅಂದ್ರಿಲ್ಲ. ಇದಕ್ಕೆ ಸ್ವಲ್ಪ ಸಾಬು ಅಕ್ಕಿ ಹಾಕ್ಕೊಂಡ್ರೆ ಇನ್ನೂ ಚಲೋ ಹಾಕೋ ಅಂತ ಹೇಳ್ತಾರೆ ರೀ. ಬಟ್ ನಮ್ಮ ಮನೆಗೆ ಸಾಬು ಅಕ್ಕಿ ಖಾಲಿಯಾಗಿದ್ವು. ಅದಾದಮೇಲೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸಿ ಮಾಡಿಕೊಂಡು ನಾನು ಪಾತ್ರೆಗೆ ಹಾಕ್ತಾ ಇದ್ದೀನಿ ರೀ. ನೀವು ಜಾಸ್ತಿ ತೆಳ್ಳಗೆ ಇರೋವಂಥ ಕನ್ಸಿಸ್ಟೆನ್ಸಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ನಾವು ಎಷ್ಟು ತೆಳ್ಳಗೆ ಮಾಡ್ತೀವೋ ಅಷ್ಟು ಹಿಟ್ಟು ಉಬ್ಬಿ ಬರೋಂಗಿಲ್ಲ. ಎಷ್ಟು ಹಿಟ್ಟು ಉಬ್ಬಿ ಬರಬೇಕು ಅಂತಂದರೆ ನಾವು ದಪ್ಪನಾಗಿ ಹಾಕ್ಕೋಬೇಕು. ಬೇಕಾದರೆ ಬೆಳಗ್ಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರು ಪರವಾಗಿಲ್ಲ. ಅದಾದಮೇಲೆ ನಂದೆಲ್ಲ ಇದಕ್ಕೆ ಸ್ವಲ್ಪ ಅನ್ನನೂ ಹಾಕೀನಿ ರೀ, ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗೈತಿ. ಅದಾದಮೇಲೆ ಇದನ್ನು ನೀಟಾಗಿ ಗರಗರ ಅಂತ ತಿರುಗಿಸ್ಕೊಂಬಿಟ್ರೆ ನಮಗೆ ಬೆಳಗ್ಗೆಕ್ಕೆ ಹಿಟ್ಟು ನೀಟಾಗಿ ಹುಳಿ ಬರ್ತೈತಿ ಮತ್ತು ಉಬ್ಬಿ ಬರ್ತೈತಿ. ನೀವೇ ನೋಡುವಂತ್ರಂತ ಬೆಳಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತೈತಿ ಅಂತೇಳಿ. ನೋಡಿರಿ, ಈಗ ಅರ್ಧ ಪಾತ್ರೆಗೆ ಐತಲ್ಲ ಬೆಳಗ್ಗೆ ಹಿಟ್ಟು ಫುಲ್ ಉಬ್ಬಿ ಬಂದಿರ್ತೈತಿ. ಅದಾದಮೇಲೆ ನಾನು ಗಲೀಜಾಗೈತಲ್ಲ ಅಂತ ಹೇಳಿಬಿಟ್ಟು ಮಿಕ್ಸಿನ ಫುಲ್ ಕ್ಲೀನ್ ಮಾಡ್ಕೊತೀನಿ. ಎಲ್ಲ ಹೆಣ್ಮಕ್ಳಿಗೂ ಇದೊಂಥರ ಪೋಬಿಯಾ ಇರ್ತೈತಲ್ಲ, ಸ್ವಲ್ಪ ಗಲೀಜಿದ್ರೂ ಸಹಿಸ್ಕೊಳಕ್ಕಾಗಲ್ಲ ನಮಗೆ. ಕ್ಲೀನಾಗೆಲ್ಲ ಒರೆಸ್ಬಿಡ್ಬೇಕು, ತೊಳೆದ್ಬಿಡ್ಬೇಕು. ಹಾಗೇನೆ ಇಲ್ಲಿ ನಾನು ಮಿಕ್ಸಿ ಮಾಡಿದ ಮೇಲೆ ಮತ್ತೊಂದಿಷ್ಟು ಪಾತ್ರೆಗಳು ಬಂದಿದ್ದು ರೀ ನನಗೆ. ಹಿಂದೆನ ಪಾತ್ರೆ ತೊಳೆದ್ರೇ ನಮ್ಮ ಮನೆ ಕ್ಲೀನಾಗಿರ್ತೈತಿ. ಇಲ್ಲ ಅಂತಂದರೆ ಈ ಥರ ಸಿಂಕ್ ಇರೋರಿಗೆ ಪಾತ್ರೆಗಳ ರಾಶಿನ ಬಿದ್ದಿರ್ತೈತಿ. ಅದಕ್ಕೆ ನಾನು ನೀಟಾಗಿ ಎಲ್ಲ ಪಾತ್ರೆನೂ ತೊಳ್ಕೊಳತ್ತಿದ್ರಿ. ಪಾತ್ರೆ ತೊಳೆಯೋದು ಹೆಣ್ಮಕ್ಳಿಗೆ ಒಂಥರ ಆನ್ ಟೈಮ್ ಡ್ಯೂಟಿ ಇದ್ದಂಗೆ, ಯಾವಾಗ ಬೇಕಾದರೂ ಮಾಡೋದು. ಅಡುಗೆ ಆದರೂ ಅಟ್ಲೀಸ್ಟ್ ಮಾಡಿ ಎತ್ತಿಟ್ಟಿರ್ತೀವಿ, ಬಟ್ ಪಾತ್ರೆ ಹಾಗಲ್ಲ. ನಾವೀಗ ಏನಾದರೂ ಊಟ ಮಾಡಿದ್ವಿ ಅಂದ್ರೂ ಪಾತ್ರೆನ ತೊಗೊಂಡು ಊಟ ಮಾಡ್ಬೇಕಲ್ರಿ, ಹಂಗಾಗಿ ಪಾತ್ರೆಗಳು ಬಂದೇ ಬರ್ತಾವೆ. ಅದಾದಮೇಲೆ ಬಟ್ಟೆನ ಪದೇ ಒರೆಸಿದ್ದೆ, ತೊಳೆದು ಹಾಕಿರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ತೊಳೆದು ಹಾಕಿ ವೈಪರಿಂದ ನೀಟಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಅಪ್ಪಾಜಿ ಊಟ ಮಾಡ್ತಾನೆ ಅಂತ ಹೇಳಿತ್ತು. ಅದಕ್ಕೆ ಬಿಸಿ ರಾಗಿ ಮುದ್ದೆ, ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮೇಲೆ ಕಾಳು ಸಾಂಬಾರು ಹಾಕ್ಕೊಂಡು, ಆಹಾ ಆ ಟೇಸ್ಟ ಸೂಪರ್ ನೋಡಿರಿ. ನಮ್ಮ ಮನೆಗೂ ಅಷ್ಟೇ ಚೆನ್ನಾಗಾಗಿತ್ತು. ಹಾಗೆ ನಾನು ನನ್ನ ಹಸ್ಬೆಂಡ್ ಇನ್ನೂ ಬಂದಿಲ್ಲ ಅಂತ ಹೇಳಿಬಿಟ್ಟು ಬೆಸ್ಟ್ ಆಫ್ ಸುನಂದಮ್ಮ ಕಥೆನ ಓದ್ತಾ ಇದ್ದೆ. ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಡೈಲಿ ಎರಡೆರಡೇ ಪೇಜ್ ಓದ್ತೀನಿ, ಜಾಸ್ತಿ ಓದೋಕ್ಕಾಗಲ್ಲ. ಜಾಸ್ತಿ ಓದಬೇಕು ಅಂತಂದರೆ ನನಗೆ ಬುಕ್ ತುಂಬ ಇಂಟ್ರೆಸ್ಟಿಂಗ್ ಇರಬೇಕು, ಅದಕ್ಕೋಸ್ಕರ. ಆಮೇಲೆ ನನ್ನ ಹಸ್ಬೆಂಡ್ ಕೂಡ ಬಂದರು, ಸೊ ಅವ್ರಿಗೆ ಕೂಡ ಊಟಕ್ಕೆ ಹಾಕಿ ನಾವು ಊಟ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ. ದಯವಿಟ್ಟು ನಾ ಮಾಡಿರೋವಂಥ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಮತ್ತು ಏನಾದರೂ ನನ್ನ ಕಡೆಯಿಂದ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಬಟ್ ವಿಡಿಯೋಕ್ಕೆ ಸಪೋರ್ಟ್ ಮಾಡೋದನ್ನು ಮಾತ್ರ ಬರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.